ನಮಸ್ತೆ ವೀಕ್ಷಕರೇ. 26ನೇ ತಾರೀಕು ಬುಧವಾರ, 26ನೇ ತಾರೀಕು ಗುರುವಾರ 26ನೇ ತಾರೀಕು ಮಂಡಲ ಪೂಜೆ. ಅಂದರೆ ಅಯ್ಯಪ್ಪ ಸ್ವಾಮಿನ ಆರಾಧನೆ ಮಾಡೋರು ಮಂಡಲ ಪೂಜೆಯನ್ನು ಮಾಡ್ಕೊಳ್ತಾರೆ. ಇದು 41 ದಿನಗಳ ಕಾಲ ಮಡಿಯಿಂದ ಉಪವಾಸದಿಂದ ಆಚರಣೆ ಮಾಡುವಂಥದ್ದು. ಯಾರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ ಅವರೆಲ್ಲ ಮಾಡುವಂಥದ್ದು. ಇದು ಬಂದ್ಬಿಟ್ಟು ಜನವರಿ 14ನೇ ತಾರೀಕುವರೆಗೂ ಮಾಡುವಂಥದ್ದು. ಇದು ಸಂಕ್ರಾಂತಿ ಹಬ್ಬದ ದಿನ ಜ್ಯೋತಿರ್ಲಿಂಗ ದರ್ಶನಕ್ಕೆ ಮಾಡುವಂಥದ್ದು ಹೋಗಿ. ಮತ್ತು ಅವತ್ತೇ ಸಫಲ ಏಕಾದಶಿ ಕೂಡ ಇದೆ ವೀಕ್ಷಕರೇ. ಏಕಾದಶಿ ಇದು ಅಂದರೆ ನಿಮ್ಮ ಸಫಲತೆಗೋಸ್ಕರ ಮಾಡುವಂಥದ್ದು. ಇದು ನಿಮಗೆ ಎಲ್ಲ ಒಳಿತಿಗೋಸ್ಕರ ಮಾಡುವಂಥ ಈ ಏಕಾದಶಿ ಸಫಲ ಏಕಾದಶಿ ವ್ರತ ಒಂದು ಶುರು ಆಗೋದು ವರ್ಷದಲ್ಲಿ 2 ಬಾರಿ ಬರುತ್ತಿದ್ದು, ಅದರಲ್ಲಿ ಈ ವರ್ಷ ಜನವರಿ 7ನೇ ತಾರೀಕು ಬಂದಿತ್ತು. ಮತ್ತು ಈಗ 26ನೇ ತಾರೀಕು ಡಿಸೆಂಬರ್ ಗುರುವಾರ ಬಂದಿದೆ. ತುಂಬ ವಿಶೇಷವಾಗಿರುವಂಥದ್ದು. ಈ ಸಫಲ ಏಕಾದಶಿ ಬಂದ್ಬಿಟ್ಟು ಗುರುವಾರ ಡಿಸೆಂಬರ್ ತಿಂಗಳಲ್ಲಿ ಬಂದಿರುವಂಥದ್ದು 26. ಪಾರಾಯಣ ಡೇ ಮಾಡೋದು ನೀವು 27ನೇ ತಾರೀಕು ಬೆಳಗ್ಗೆ 7:09 AM ಇಂದ 8:56 AM ಕೊನೆ ಮಾಡಬೇಕು ನೀವು. ಇದು ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು 26ನೇ ತಾರೀಕು. ಮತ್ತು ಏಕಾದಶಿ ತಿಥಿ ಸ್ಟಾರ್ಟ್ ಆಗೋದು 10:30 25ನೇ ತಾರೀಕು 10:30 ಶುರು ಆಗುತ್ತೆ. ಮತ್ತು ಎಂಡ್ ಆಗೋದು ಬಂದ್ಬಿಟ್ಟು 12:45 AM ಡಿಸೆಂಬರ್ 27ಕ್ಕೆ ಎಂಡ್ ಆಗೋದು. ಪಾರಾಯಣ ಟೈಮ್ ನಿಮಗೆ ಡಿಸೆಂಬರ್ 26ನೇ ತಾರೀಕು ಬೀಳುತ್ತೆ ವೀಕ್ಷಕರೇ. ಮತ್ತು ನೀವು ಅದಕ್ಕೋಸ್ಕರ ತುಂಬ ಇವತ್ತು ಏನಂದರೆ ದ್ವಾದಶಿ ದಿನ ನೀವು ಮಾಡಬೇಕಾಗಿರುವಂಥದ್ದು, ಆಯಿತಾ. ದ್ವಾದಶಿ ದಿನ ಮಾಡೋದ್ರಿಂದ ನಿಮಗೆ ತುಂಬ ಸಫಲತೆ ಸಿಗುತ್ತೆ. ದಶಮಿ ದಿನ ಮಾಡೋ ಹಾಗಿಲ್ಲ, ದ್ವಾದಶಿ ದಿನವೇ ಮಾಡಬೇಕು ನೀವು. ಅದು ಪಾರಾಯಣ ಟೈಮ್ ಬಂದ್ಬಿಟ್ಟು ದ್ವಾದಶಿ ಸಿಗಬೇಕು ನೀವು ಪಾರಾಯಣ ಮಾಡೋದಕ್ಕೆ. ಅವತ್ತು ದ್ವಾದಶಿ ಕೂಡ ಇರಬೇಕು. ಏಕಾದಶಿ ಆಚರಣೆ ಅದರ ಹಿಂದಿನ ದಿನ ಮಾಡುವಂಥದ್ದು. ಇದು ಮುಕ್ತಿಗೋಸ್ಕರ, ಯಾರಿಗೆ ಮುಕ್ತಿ ಬಯಸ್ತೀರಾ ಅಂಥವರು ಉಪವಾಸ ವ್ರತನ ಆಚರಣೆ ಮಾಡಿ ಮಾಡುವಂಥದ್ದು. ಮೋಕ್ಷಕ್ಕೋಸ್ಕರ, ಈ ಮೋಕ್ಷಕ್ಕೋಸ್ಕರ ಮಾಡುವಂಥದ್ದು. ಈಗ ಸಾಮಾನ್ಯವಾಗಿ ಸನ್ಯಾಸಿಗಳು ಆಗಿರ್ಬೋದು, ಮತ್ತು ವಿಡೋಸ್ ಆಗಿರ್ಬೋದು, ಇವರೆಲ್ಲ ತಮ್ಮ ಮೋಕ್ಷಕ್ಕೋಸ್ಕರ ಏಕಾದಶಿ ದಿನ ಆಚರಣೆ ಮಾಡ್ತಾರೆ. ಗುರುಗಳು ಇವರೆಲ್ಲ ಏಕಾದಶಿ ದಿನ ಉಪವಾಸ ಆಚರಣೆ ಮಾಡ್ತಾರೆ. ಮತ್ತು ಉಪವಾಸ ಫಾಸ್ಟಿಂಗ್ ಮಾಡೋದೆಲ್ಲ ಬ್ರೇಕ್ ಮಾಡೋದು ಮಾರನೇ ದಿನ ನೀವು ಪ್ರಾತಃ ಕಾಲದಲ್ಲೇ ಮಾಡಬೇಕಾಗಿರುವಂಥದ್ದು. ಮತ್ತು ಅವತ್ತಿನ ದಿನ ನೀವು ಅವಲಕ್ಕಿ, ಯಾರ್ಯಾರಿಗೆ ಉಪವಾಸ ಇರೋಕ್ಕೆ ಆಗೋದಿಲ್ಲ ಅಂಥವ್ರು ಅವಲಕ್ಕಿ ಲೈಟಾಗಿ ತೊಗೋಬೋದು. ಮತ್ತು ಬಾಳೆಹಣ್ಣು, ಹಾಲು ಈ ಥರ ತೊಗೋಬೋದು. ಉಪವಾಸ ಆಚರಣೆ ಮಾಡೋರು ಡ್ರೈ ಫ್ರೂಟ್ಸು ಈ ಥರ ತೊಗೋಬೋದು. ಮತ್ತು ಯಾರೂ ಕಾಳು ಕಡಿಗಳನ್ನ ತಿನ್ನೋ ಹಾಗಿಲ್ಲ. ಯಾವುದೇ ರೀತಿ ಫುಡ್ ಗ್ರೈನ್ಸ್ ಮಾತ್ರ ತಿನ್ನೋ ಹಾಗಿಲ್ಲ. ಅಕ್ಕಿ ಅಂತೂ ಫಸ್ಟ್ ಆಫ್ ಆಲ್ ತಿನ್ನಲೇಬಾರ್ದು ಮೊದಲಿಗೆ. ಮತ್ತು ಯಾವುದೇ ದವಸ ಧಾನ್ಯನ ಸೇವನೆ ಮಾಡೋ ಹಾಗಿಲ್ಲ. ಇದು ಮೋಕ್ಷ ಸಿಗೋದಕ್ಕೋಸ್ಕರ ನಿಮಗೆ ಸಫಲ ಏಕಾದಶಿ. ಮತ್ತು ವಿಷ್ಣುವಿಗೆ ನೀವು ಹತ್ತಿರ ಆಗ್ತೀರ. ಕೃಷ್ಣನ ಆಶೀರ್ವಾದ ಸಿಗುತ್ತೆ ನಿಮಗೆ. ರಾಧಾಕೃಷ್ಣರ ಆಶೀರ್ವಾದ ಕೂಡ ಸಿಗುತ್ತೆ. ನೀವು ಭಗವಂತನಿಗೆ ಹತ್ತಿರ ಆಗ್ತೀರಾ. ಮತ್ತು ಸ್ವರ್ಗಲೋಕ ಪ್ರಾಪ್ತಿಯಾಗತ್ತೆ ನಿಮಗೆ. ನಿಮ್ಮ ಕರ್ಮಗಳೆಲ್ಲ ನಶಿಸುತ್ತೆ. ನೀವು ಏನೇ, ಈಗ ಕೆಲವರು ನೋಡಿ ಹುಷಾರಿಲ್ಲ ಅಂದರೆ ಹುಷಾರು ತಪ್ತಾರೆ. ಅವರು ಸಾಯೋ ಸಂದರ್ಭ ಬಂದಾಗ ಅವ್ರಿಗೆ ನಾನಾ ರೀತಿ ಕಾಯಿಲೆಗಳು, ಬೆಡ್ ರಿಡನ್ ಆಗುವಂಥದ್ದು, ಬೆಡ್ ಮೇಲೆ ಮಲಗಿರೋದು ವರ್ಷಾನುಗಟ್ಲೆ, ಎಲ್ಲರ ಹತ್ರ ಸೇವೆ ಮಾಡಿಸ್ಕೊಳ್ಳೋದು, ಇದೆಲ್ಲ ನೋಡಿ ಕರ್ಮಗಳು. ಮತ್ತು ಕೆಲವ್ರಿಗೆ ಏನೇನೋ ಕೆಲವೊಂದೊಂದು ಪ್ರಾಬ್ಲಮ್ಸ್ ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸು. ಇದೆಲ್ಲ ಏನಂದರೆ ಅದು ನಮಗೆ ಬರುವಂಥದ್ದು
ಎಲ್ಲ ಕಡಿಮೆ ಆಗತ್ತೆ. ಅಂದರೆ ಹಿಂದಿನ ಜನ್ಮ ಕರ್ಮಗಳಾಗಿರ್ಬೋದು, ಈಗಿನ ಜನ್ಮದ ಕರ್ಮಗಳಾಗಿರ್ಬೋದು, ಏನೂ ನಿಮಗೆ ಆಗಬಾರ್ದು, ನಿಮಗೆ ಈ ಜೀವನದಲ್ಲಿ ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮಗೆ ಏನೂ ಆಗಬಾರ್ದು ಅಂದರೆ ಎಲ್ಲರೂ ಉಪವಾಸಾಚರಣೆ ಮಾಡಿ. ಆಗದೇ ಇದ್ದವರು ಬೇಡ, ಹೆಲ್ತ್ ಪ್ರಾಬ್ಲಮ್ ಇರೋರು, ಶಕ್ತಿ ಇರೋರು ಮಾಡೋತಕ್ಕಂಥದ್ದಿದು. ಉಪವಾಸ ಆಚರಣೆ ಮಾಡಿ ಮತ್ತು ಫುಲ್ ಉಪವಾಸ. ನಿಮ್ಗೆ ಗೊತ್ತಿರ್ಬೇಕು ಉಪವಾಸ ಆಚರಣೆ ಅಂದರೆ ಹಾಲು ಹಣ್ಣು ಹಂಪಲೆಲ್ಲ ತೊಗೋಬೋದು. ತೀರಾ ಆಗೋದಿಲ್ಲ ಅನ್ನೋರು ರೈಸ್ ತಿನ್ನೋದು ಬೇಡ, ಸ್ವಲ್ಪ ಅವಲಕ್ಕಿ ಆ ರೀತಿ ತೊಗೋಬೋದು. ಮಕ್ಕಳೆಲ್ಲ ಮಾಡೋದೇನು ಬೇಡ. ನೋಡಿ, ಬೆಳಗ್ಗೆನೇ ಬೇಗ ಎದ್ದು ನೀವು ಗುರುವಾರ ಆಚರಣೆ ಮಾಡಬೇಕು. ಗೋಮಯ ಎಲ್ಲ ಹಾಕ್ಕೊಂಡು ನೀವು ಸ್ನಾನ ಮಾಡಿ ಮನೆಯೆಲ್ಲ ಶುಚಿಭೂತವಾಗಿ ಮಾಡಬೇಕು. ಮತ್ತು ನಾನು ಹೇಳೋದು ನಿಮಗೇನೆಂದರೆ, ಪ್ರತಿ ಏಕಾದಶಿಗೂ ತುಳಸಿಯ ಅರ್ಚನೆ. ಪ್ರಭು ವಿಷ್ಣುಗೆ ನೀವು ಒಂದೇ ಒಂದಳ ತುಳಸಿ ಇಟ್ಟರೂ ವಿಷ್ಣು ಆಶೀರ್ವಾದ ಸಿಗುತ್ತೆ ನಿಮಗೆ. ವಿಷ್ಣು ಸಂತುಷ್ಟರಾಗ್ತಾರೆ ನೀವು ತುಳಸಿ ಇಟ್ಟಿದ್ದೇ ಆದರೆ. ಪ್ರತಿ ನೈವೇದ್ಯಕ್ಕೂ ತುಳಸಿ ಇರಬೇಕು. ಮತ್ತು ನೈವೇದ್ಯನ ನೀವು ಫಸ್ಟು ವಿಷ್ಣು ವಿಗ್ರಹ ಆಗಲಿ ಕೃಷ್ಣನ ವಿಗ್ರಹ ಆಗಲಿ ನಿಮ್ಮ ಮನೇಲಿ ಇದ್ದಿದ್ದೇ ಆದರೆ ಅದಕ್ಕೆ ನೀವು ಪಂಚಾಮೃತ ಅಭಿಷೇಕ ಮಾಡಿ. ಪಂಚಾಮೃತ ಅಭಿಷೇಕ ಮಾಡೋಕ್ಕಾಗಿಲ್ಲ ಅಂದವರು ಬರೀ ನೀರು ಹಾಕಿದ್ರೂ ತೃಪ್ತಿ ಆಗ್ತಾರೆ ಸ್ವಾಮಿ. ಇಲ್ಲ ಅಂದರೆ ಬರೀ ಹಾಲು ಹಾಕಿದ್ರೂ ಸರಿ. ನೀರು ಹಾಕಿ ಹಾಲು ಹಾಕಿ ಅಭಿಷೇಕ ಮಾಡ್ಕೊಳ್ಳಿ. ಪಂಚಾಮೃತ ಮಾಡೋದ್ರಿಂದ ಇನ್ನೂ ಒಳ್ಳೆಯದು ಅಂತ ಹೇಳಿದೆ. ಮತ್ತು ಎಲ್ಲ ರೆಡಿ ಮಾಡಿಕೊಂಡು ನೀವು ಅದನ್ನು ತುಳಸಿ ಹಾರ ಅರ್ಪಿಸೋದು. ನೈವೇದ್ಯಕ್ಕೆ ವಿಶೇಷವಾಗಿ ಸಜ್ಜಿಗೆ. ಕೆಲವ್ರಿಗೆ ಸಜ್ಜಿಗೆ ಮಾಡೋಕ್ಕೆ ಆಗಿಲ್ಲ ಅಂದರೆ ನೀವೇನು ಮಾಡಬೇಕು, ಸ್ವಲ್ಪ ಬೆಲ್ಲ ಅಥವಾ ಕಡಲೆ ಸಕ್ಕರೆ ಇಟ್ಟರೂ ಪರವಾಗಿಲ್ಲ ನೈವೇದ್ಯಕ್ಕೆ, ನಿಮ್ಮ ಒಂದು ಶಕ್ತಿ ಅನುಸಾರ. ಹೀಗೆ ಆಚರಣೆ ಮಾಡಿಕೊಂಡು ದೇವರಲ್ಲಿ ನೀವು ಲೀನರಾಗಬೇಕು. ಅಂದರೆ ದೇವರ ಪ್ರಾರ್ಥನೆ, ಸಂಜೆಗೆ ರಾಮನ ಒಂದು ಭಜನೆ, ಕೃಷ್ಣನ ಭಜನೆ, ಹರೇ ಕೃಷ್ಣ ನಾಮ ಕೀರ್ತನೆ ಇವೆಲ್ಲ ಕೇಳೋದ್ರಿಂದ, ನೀವು ಕೂಡ ಭಜನೆ ಮಾಡೋದ್ರಿಂದ ನಿಮಗೆ ಸಕಲ ಪುಣ್ಯಗಳು ದೊರಕತ್ತೆ. ಅಂದರೆ ಹಿಂದೆ ಮಾಡಿದ್ದಾಗಿರ್ಬೋದು, ಮುಂದೆ ಮಾಡಿದ್ದಾಗಿರ್ಬೋದು, ಮುಂದೆ ನಿಮಗೆ ಬರುವಂಥ ಕಷ್ಟ ಎಲ್ಲ ನಶಿಸಿ ಹೋಗೋದ್ರಿಂದ ಏಕಾದಶಿ ಆಚರಣೆ ಪ್ರತಿಯೊಬ್ಬರೂ ಮಾಡತಕ್ಕದ್ದು. ಅದರಿಂದ ನೀವು ಏಕಾದಶಿ ಆಚರಣೆ ಮಾಡಿ, ಪ್ರತಿಯೊಬ್ಬರೂ ಉಪವಾಸ ಆಚರಣೆ ಮಾಡಿ. ಅವತ್ತಿನ ದಿನ ಪೂಜೆ ಮಾಡಿ ಊಟ ಮಾಡಿಬಿಡೋದು ಹಾಗೆಲ್ಲ ಮಾಡಬಾರ್ದು. ಅವತ್ತೊಂದು ದಿವಸ ನೀವು ಉಪವಾಸ ಇದ್ದರೆ ನಿಮಗೆ ಯಾವತ್ತೂ ಯಾವುದೇ ಒಂದು ತೊಂದರೆಗಳು ನಿಮಗೆ ಕಾಡೋದಕ್ಕೆ ಬರೋದಿಲ್ಲ. ಯಾವುದೇ ಒಂದು ಕೆಟ್ಟ ನೆಗೆಟಿವ್ ಎನರ್ಜಿ ಇರ್ಬೋದು, ಇನ್ನೊಬ್ಬರದ್ದು ಕಣ್ದೃಷ್ಟಿ ಇರ್ಬೋದು, ಅವರೇನಾದರೂ ನಿಮಗೆ ಕೆಟ್ಟದ್ದು ಬಯಸಿ ಏನಾದರೂ ಮಾಡಬೇಕು ಅನ್ನೋದಿರ್ಬೋದು, ಅವ್ರು ಯಾರು ವಿಷ್ಣುವಿನ ಒಂದು ಪಾದದಡಿ ನೀವು ಹೋದ್ರಿ ಅಂದರೆ, ವಿಷ್ಣು ಪಾದನ ಹಿಡ್ಕೊಂಡ್ರಿ ಅಂದರೆ ನೀವು, ವಿಷ್ಣು ಯಾವತ್ತೂ ಯಾರಿಗೂ ನಮ್ಮನ್ನು ಮುಟ್ಟೋದಕ್ಕೆ ಕೂಡ ಬಿಡೋದಿಲ್ಲ. ಯಾರು ಕೇಡು ಬಯಸಿದ್ರು ನಮ್ಮ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಾನು ನಿಮಗೆ ಏಕಾದಶಿ ಆಚರಣೆ ಮಾಡಿ, ವಿಷ್ಣು ಕೀರ್ತನೆ ಮಾಡಿ, ಹರೇ ಕೃಷ್ಣ ಮಹಾಮಂತ್ರ ಕೂಡ ಹೇಳ್ಕೊಳ್ಳಿ. ನಾನು ಹಿಂದಿನ ವಿಡಿಯೋಲೆಲ್ಲ ಹೇಳಿದ್ದೀನಿ ಮಹಾಮಂತ್ರನ ನಿಮಗೆ, ಅದನ್ನೇ ಫಾಲೋ ಮಾಡಿ ದೇವರಿಗೆ ಅರ್ಚನೆ ಮಾಡಿ. ಸಂಜೆಗೆ ನೀವು ಭಜನೆ ಮಾಡಿ ಹರೇ ಕೃಷ್ಣ ಹರೇ ರಾಮ ಹೇಳ್ಕೊಳ್ಳಿ. ಹರೇ ಕೃಷ್ಣ ಹರೇ ರಾಮ ಮಂತ್ರ ಬಂದುಬಿಟ್ಟು ಇನ್ನೊಂದು ಸಾರಿ ಹೇಳ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ್ ಹರೇ ಹರೇ ಇದು ಒಂದು ನೀವು ಎಷ್ಟು ಬಾರಿ ಆದರೂ ಹೇಳ್ಕೊಂಡು ಭಜನೆ ಮಾಡಿ. ಅಥವಾ ಒಂದು ತುಳಸಿ ಮಾಲ ತೊಗೊಂಡು ಒಂದು ಮಾಲ ಫುಲ್ಲು ಹೇಳಿ. ಅದು ಬಿಟ್ಟರೆ ಓಂ ನಮೋ ವಾಸುದೇವಾಯ, ಓಂ ನಮೋ ವಾಸುದೇವಾಯ, ಓಂ ನಮೋ ವಾಸುದೇವಾಯ ಅಂತ ಇದನ್ನು ನೀವು ಒಂದು ತುಳಸಿ ಹಾರದಷ್ಟು ಸರಿ ಹೇಳ್ಕೊಂಡು ಭಜನೆ ಮಾಡಿದ್ರು ಓಕೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ರಾಧೆ ಕೃಷ್ಣ, ರಾಧೆ 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 ಅಂತ 108 ಬಾರಿ ರಾಧೆ ಕೂಡ ಪಠನೆ ಮಾಡೋದರಿಂದ ವಿಷ್ಣುನ ಕರೆದಷ್ಟೇ ಸಂತುಷ್ಟರಾಗ್ತಾರೆ ಪ್ರಭು ವಿಷ್ಣು. ಅದರಿಂದ ನೀವು ಈ ರೀತಿ ಮಾಡಿಕೊಂಡು ಪ್ರತಿ ಏಕಾದಶಿಲೂ ನೀವು ಈ ಥರ ಸಂಕಲ್ಪ ಮಾಡಿ. ಸಫಲ ಏಕಾದಶಿ ಅಂದರೆ ನಿಮ್ಮ ಸಫಲತೆಗೋಸ್ಕರ ಬಂದಿರುವಂಥ ಏಕಾದಶಿ. ಒಂದೊಂದು ಏಕಾದಶಿಗೂ ಒಂದೊಂದು ಮಹತ್ವ ಇರುತ್ತೆ. ಅದರಿಂದ ನಿಮಗೆ ನಿಮ್ಮ ಮಕ್ಕಳಿಗೆ ಎಲ್ಲ ಅಭಿವೃದ್ಧಿ ಸಿಗುತ್ತೆ ನೀವು ಈ ಥರ ಆಚರಣೆ ಮಾಡೋದ್ರಿಂದ. ಮತ್ತು ಯಾರೂ
ಏನಪ್ಪ ಅಂದರೆ ನಾನ್ ವೆಜ್ ಯಾರೂ ತಿನ್ನಬಾರ್ದು ಈ ಸಮಯದಲ್ಲಿ. ಏಕಾದಶಿ ದಿನ ನಾನ್ ವೆಜ್ ತಿನ್ನೋದಾಗಲಿ ಊಟ ಮಾಡೋದಾಗಲಿ ಇದೆಲ್ಲ ಮಾಡಬಾರ್ದು. ಇದೆಲ್ಲ ತುಂಬ ಪಾಪದ ಕೆಲಸ ಆಗುತ್ತೆ ಏಕಾದಶಿ ದಿನ ಮಾಡೋದರಿಂದ ವೀಕ್ಷಕರೇ. ಮತ್ತು ಎಲ್ಲ ಭಜನೆ ಮಾಡ್ಕೊಳ್ಳಿ, ಕೀರ್ತನೆ ಮಾಡ್ಕೊಳ್ಳಿ, ನೈವೇದ್ಯ ಮಾಡಿ, ಪೂಜೆ ಮಾಡಿ, ದೇವರ ಆಶೀರ್ವಾದ ತಗೊಳ್ಳಿ, ಸದಾ ನಿಮ್ಮ ಮೇಲಿರುತ್ತೆ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.